ಇದು ಮಿರಜ್ ಜಮಖಂಡಿ ಹೋಗುವಂತ ರಸ್ತೆ ಉಪ್ಪಾರವಾಡಿದಿಂದ ಕೇವಲ ಕಾಗವಾಡ 2 ಕಿಲೋಮೀಟರ್ ಇದೆ. ನಂತರ ಇದು ಇಲ್ಲಿಂದ ಕಾಗವಾಡ ಎಂಟ್ರೆನ್ಸ್ ಓನ್ಲಿ 100 ಮೀಟರ್ ಅದ. ಪ್ರತಿದಿನ ಕಾಗವಾಡ ತಾಲೂಕಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ತಾರೆ. ಆಮೇಲೆ ವಯೋವೃದ್ಧರು, ಹಿರಿಯರು ಸಮುದಾಯ ಕೇಂದ್ರ ಇರೋದ್ರಿಂದ ದವಾಖಾನೆಗೆ ಹೋಗ್ತಾರ. ಆಮೇಲೆ ವಕೀಲರು ಕೋರ್ಟ್ಗೆ ಹೋಗ್ತಾರ. ಸರ್ಕಾರಿ ಇಲಾಖೆಗಳು ಇರೋದ್ರಿಂದ ಸಾವಿರಾರು ಜನ ರೈತರು ಕಚೇರಿಗಳಿಗೆ ಹೋಗ್ತಾರ. ಇವತ್ತು ರಸ್ತೆ ಈ ರೀತಿ ಇರೋದ್ರಿಂದ, ಧೂಳು ಇರೋದ್ರಿಂದ ಬಹಳಷ್ಟು ವ್ಯವಸ್ಥೆ ಎಷ್ಟು ಕೆಟ್ಟಾಗಿದೆ. ಜಪಾನ್ ಅಂತ ಒಂದು ಚಿಕ್ಕ ದೇಶ, ವರ್ಷಕ್ಕೆ 100 ಸಾರಿ ಭೂಕಂಪ ಆದ್ರೂ ಕೂಡ ಮತ್ತೆ ನೆಕ್ಸ್ಟ್ ಜನರೇಷನ್ ವಿಚಾರ ಮಾಡ್ತಾ ಇದಾರೆ. ನಾವು ಇವತ್ತಿನ ದಿವಸ ಇಲ್ಲಿ ಡಸ್ಟ್ಬಿನ್ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಇವತ್ತು ಮಾತಾಡೋ ಉದ್ದೇಶ ಏನಂದ್ರೆ, ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ, ಬಾಯಿದ್ದು ಮೂಕನಂತೆ ವರ್ತಿಸಕ್ಕೆ ನಮ್ಮ ಆಗೋದಿಲ್ಲ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕೂಡಲೇ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ನಾ ಇವತ್ತು ಮಧ್ಯಾಹ್ನ ತಹಶೀಲ್ದಾರ್ ಸಾಹೇಬರಿಗೆ ಇದ್ರ ಬಗ್ಗೆ ಅರ್ಜಿಯನ್ನ ಹೋಗಿ ನೀಡ್ತಾ ಇದ್ದೀನಿ.